ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ಉತ್ತರ ಕರ್ನಾಟಕದಲ್ಲಿ ಮದುವೆ ಇರಲಿ, ನಾಮಕರಣ ಇರಲಿ, ಹಾಗೆ ಗೃಹ ಪ್ರವೇಶ ಇರಲಿ, ಯಾವುದೇ ಒಂದು ಫಂಕ್ಷನ್ ಇದ್ರೂ ಕೂಡ ಅಲ್ಲಿ ಫಸ್ಟ್ ಮಾಡಿಸುವಂತ ಸ್ವೀಟ್ ಅಂದ್ರೆ ಅದು ಗೋಧಿ ಹುಗ್ಗಿ ಅಲ್ವಾ. ಗೋಧಿ ಚೆನ್ನಾಗಿ ನೆಂದಿತ್ತು ಅಂತಂದ್ರೆ ಅರ್ಧ ಗಂಟೆನಲ್ಲೇ ಗೋಧಿ ಹುಗ್ಗಿನ ರೆಡಿ ಮಾಡಬಹುದು. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅನ್ನೋ ಕಾಂಪ್ಲಿಮೆಂಟ್ ಕೊಡೋದಂತ ಗ್ಯಾರಂಟಿ. ಹಾಗಿದ್ರೆ ನಾನು ಹೇಳುವಂತಹ ಮೆಥಡ್ನ ಫಾಲೋ ಮಾಡಿ. ಇವಾಗೆಲ್ಲ ಅಂಗಡಿಗಳಲ್ಲಿ ಪಾಲಿಶ್ ಗೋಧಿ ಅಂತ ಹೇಳಿ ಸಿಗುತ್ತೆ. ಆ ಪಾಲಿಶ್ ಗೋಧಿನ ನಾನಿಲ್ಲಿ 1 ಬೌಲ್ ಆಗುವಷ್ಟು ತಗೊಂಡಿದ್ದೀನಿ. ಒಂದೆರಡು ಸಲ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ನೀರನ್ನ ಹಾಕಿ ಮತ್ತೆ 3 ಗಂಟೆಗಳ ಕಾಲ ಇದನ್ನ ನೆನೆಸಿಡಬೇಕು. ನೆಂದಿರೋ ಗೋಧಿ ಈ ರೀತಿ ಕಾಣಿಸುತ್ತೆ. ಇವಾಗ ಇದನ್ನ ನೀರಿಂದ ಸಪರೇಟ್ ಮಾಡಬೇಕು. ಒಂದು ಜಾಲರಿ ಬುಟ್ಟಿಗೆ ಗೋಧಿನ ಹಾಕಿ ನೀರನ್ನ ನಾನು ಸಪರೇಟ್ ಮಾಡ್ಕೊಂಡಿದ್ದೀನಿ. ಗೋಧಿ ನೆನೆಸಿರೋಂಥ ನೀರನ್ನ ಒಂದು ಕಪ್ಪಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೆನೆಸಿರೋ ಗೋಧಿನಲ್ಲಿ ಅರ್ಧದಷ್ಟು ಮಾತ್ರ ನಾನು ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೇನೆ ಗ್ಲಾಸಲ್ಲಿರುವಂಥ ನೀರನ್ನು ಸೇರಿಸ್ಕೊಂಡು ತರ್ತರಿಯಾಗಿ ರುಬ್ಕೊಳ್ತೀನಿ. ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಸಾಂಪ್ರದಾಯಿಕ ಅಡುಗೆ ಅಂದರೆ ಅದಕ್ಕೆ ತನ್ನದೇ ಆದಂತಹ ಒಂದು ವಿಶೇಷತೆ ಇರುತ್ತೆ ಅಲ್ವಾ. ನುಣ್ಣಗಾಗುವಷ್ಟು ರುಬ್ಕೊಳ್ಬಾರ್ದು, ಸ್ವಲ್ಪ ತರ್ತರಿಯಾಗಿನೇ ರುಬ್ಕೊಳ್ಬೇಕು. ಇಷ್ಟು ಪ್ರಮಾಣದಲ್ಲಿ ರುಬ್ಕೊಂಡ್ರೆ ಸಾಕು. ಇವಾಗ ಗೋಧಿ ಮತ್ತು ಗೋಧಿ ಹಾಲನ್ನು 1 ಬೌಲ್ಗೆ ಹಾಕೊಳ್ಬೇಕು. ಉಳಿದಿರೋ ಗೋಧಿನೂ ಕೂಡ ಇದೇ ರೀತಿನೇ ರುಬ್ಕೊಳ್ತೀನಿ. ದಿನನಿತ್ಯದ ಅಡುಗೆಯಲ್ಲಿ ಗೋಧಿಯನ್ನು ಬಳಸೋದ್ರಿಂದ ಗೋಧಿಯಲ್ಲಿ ವಿಟಮಿನ್ ಇ, ಸೆಲೆನಿಯಂ ಮತ್ತು ಫೈಬರ್ ಇರೋದ್ರಿಂದ ಮಾರಣಾಂತಿಕ ಕಾಯಿಲೆ ಆಗಿರುವಂತಹ ಕ್ಯಾನ್ಸರ್ನ ಇದು ತಡೆಗಟ್ಟುತ್ತೆ ಅಂತಲೇ ಹೇಳಬಹುದು. ಹಾಗೆಯೇ ದೇಹದ ತೂಕವನ್ನು ಕಡಿಮೆಗೊಳಿಸುತ್ತೆ, ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಬಹಳಷ್ಟು ಜನ ಹೈಪರ್ ಮತ್ತು ಹೈಪೋಥೈರಾಯ್ಡ್ನಿಂದ ಬಳಲ್ತಾ ಇರ್ತಾರೆ. ಅವರು ಕೂಡ ಗೋಧಿಯನ್ನು ಅವರ ಒಂದು ಡಯಟ್ ಆಹಾರ ಕ್ರಮದಲ್ಲಿ ಸೇರಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ರುಬ್ಬಿರೋದ್ರಲ್ಲಿ ಗೋಧಿ ಮತ್ತು ಗೋಧಿ ಹಾಲನ್ನು ಸಪ್ರೇಟ್ ಮಾಡಬೇಕು. ಸಪ್ರೇಟಾಗಿ ಮಾಡಿರುವಂತಹ ಗೋಧಿನಲ್ಲಿ ಕೂಡ ಗೋಧಿ ಹಾಲಿನ ಅಂಶ ಇರುತ್ತೆ. ಅದನ್ನು ಪೂರ್ತಿಯಾಗಿ ಹಿಂಡಿ ತೆಗೆದಿಟ್ಕೊಳ್ಬೇಕು. ಹಾಲಿನ ಅಂಶ ಏನಾದರೂ ಗೋಧಿನಲ್ಲಿ ಇದ್ದರೆ ಅದು ಪಾತ್ರೆಯಲ್ಲಿ ಕೆಳಗಡೆ ತಳ ಹಿಡ್ಕೊಂಡು ಬಿಡುತ್ತೆ. ಆ ಕಾರಣಕ್ಕಾಗಿಯೇ ಈ ಒಂದು ಹಾಲನ್ನು ಈ ರೀತಿ ಹಿಂಡಿ ತೆಗೆದಿಟ್ಕೊಳ್ಬೇಕಾಗುತ್ತೆ. ಇಷ್ಟಲ್ದೇ ಈ ಗೋಧಿ ಚಿರಟಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಕೂಡ ಆ ಹಾಲನ್ನು ಕೂಡ ತೆಗೆದಿಟ್ಕೊಳ್ತೀನಿ. ಇಷ್ಟೆಲ್ಲ ಏನಕ್ಕೆ ಮಾಡಬೇಕು ಅಂದರೆ ಪಾತ್ರೆನಲ್ಲಿ ಮಾಡೋದಾದರೆ ನಾವು ಕೈ ಆಡಿಸ್ತಾ ಇರ್ತೀವಿ, ಹಾಗಾಗಿ ತಳ ಹಿಡ್ಕೊಳ್ಳೋದು ಸ್ವಲ್ಪ ಕಡಿಮೆನೇ ಆಗುತ್ತೆ. ಆದರೆ ನಾನು ಇವಾಗ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇರೋದ್ರಿಂದ ಈ ಒಂದು ಪ್ರೋಸೆಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಗೋಧಿ ಚಿರಟನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಇವಾಗ ನಾವು ಕುಕ್ಕರ್ಗೆ ಹಾಕ್ಕೊಳ್ಬೇಕು. ಯಾವ ಬೌಲಲ್ಲಿ ಗೋಧಿಯನ್ನು ತಗೊಂಡಿರ್ತೀವೋ ಅದೇ ಬೌಲಿನ ಅಳತೆನಲ್ಲಿನೇ 3 ಬೌಲ್ ಆಗುವಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 3 ವಿಸಲ್ ಕೂಗಿಸ್ಕೊಳ್ಬೇಕು. ಗೋಧಿ ಹುಗ್ಗಿನಲ್ಲಿ ಕಬ್ಬಿಣಾಂಶ ಜಾಸ್ತಿನೇ ಇರೋದ್ರಿಂದ ಮಕ್ಕಳು ಹಾಗೆಯೇ ದೊಡ್ಡವರು ಮನೆಯವರೆಲ್ಲರೂ ಕೂಡ ತಿನ್ಬೋದು. ಗೋಧಿ ಮಧುಮೇಹವನ್ನು ನಿಯಂತ್ರಣದಲ್ಲಿಡುತ್ತೆ, ರಕ್ತಹೀನತೆ, ಮಲಬದ್ಧತೆಯ ಸಮಸ್ಯೆಯನ್ನು ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು. 30 ವರ್ಷ ಆದಮೇಲೆ ಮೂತ್ರಪಿಂಡದಲ್ಲಿ ಕಲ್ಲುಗಳಾಗ್ತಾ ಇರ್ತವೆ. ಆ ಕಲ್ಲನ್ನು ಕರಗಿಸುವಂಥ ಶಕ್ತಿ ಕೂಡ ಈ ಒಂದು ಗೋಧಿಗಿದೆ ಅಂದರೆ ನೀವು ನಂಬ್ತೀರಾ? ಗೋಧಿ ಹಾಲನ್ನು ತೆಗೆದಿದ್ವಿ ಅಲ್ವಾ, ಅದನ್ನು ಇವಾಗ ಒಂದು ಸೈಡಲ್ಲಿ ಇಡಬೇಕು. ಮೇಲ್ಗಡೆ ತಿಳಿಯಾದಂತಹ ನೀರು ಇರುತ್ತೆ, ಆ ಒಂದು ನೀರನ್ನು ಹೊರಗಡೆ ತೆಗಿಬೇಕು. ನಾವು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇರೋದ್ರಿಂದ ಆರ್ಗ್ಯಾನಿಕ್ ಬೆಲ್ಲದಲ್ಲಿ ಸ್ವಲ್ಪ ಸಿಹಿ ಅಂಶ ಕಡಿಮೆ ಇರುತ್ತೆ. ಹಾಗಾಗಿ 1 ಬೌಲ್ ಗೋಧಿಗೆ ನಾನು 1.5 ಬೌಲ್ ಆಗುವಷ್ಟು ಬೆಲ್ಲನ ತಗೊಳ್ತೀನಿ. ನೀವು ನಾರ್ಮಲ್ ಬೆಲ್ಲನ ತಗೊಳ್ಳೋದಾದರೆ 1 ಬೌಲ್ ಗೋಧಿಗೆ 1 ಬೌಲ್ ಆಗುವಷ್ಟು ಬೆಲ್ಲನ ತಗೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ತೀನಿ. ಪಾಕ ಬರೋವರೆಗೂ ಕುದಿಸ್ಬೇಕು ಅಂತೇನಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಗೋಧಿ ಸ್ವಲ್ಪನೂ ತಳ ಹಿಡ್ದೇನೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಬೆಲ್ಲದಲ್ಲಿ ಕಲ್ಲು ಕಸ ಕಡ್ಡಿ ಇರೋದ್ರಿಂದ ಅದನ್ನು ಸಪ್ರೇಟಾಗಿ ನಾನು ಬೆಲ್ಲವನ್ನು ಕರಗಿಸ್ಕೊಂಡು ಅದನ್ನು ಸೋಸ್ಕೊಂಡು ಈ ಒಂದು ಗೋಧಿಗೆನೆ ಮಿಕ್ಸ್ ಮಾಡ್ಕೊಳ್ತೀನಿ.
ಇದನ್ನು ಮತ್ತೆ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು 10 ನಿಮಿಷ ಕೈಯಾಡಿಸ್ತಾ ಇದನ್ನು ಮಿಕ್ಸ್ ಮಾಡಬೇಕು. ಮಕ್ಕಳಿಗೆ ಸ್ಟೋರ್ ಮಾಡಿರುವಂತಹ ಬಿಸ್ಕೆಟು ಮತ್ತು ಚಾಕ್ಲೇಟ್ಸ್ನ ಕೊಡೋ ಬದಲಾಗಿ ಮನೇಲಿನೇ ಪಾಯಸ ಅಥವಾ ಹುಗ್ಗಿನ ಮಾಡಿಕೊಟ್ರೆ ಅವರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಸೈಡಲ್ಲಿ ಇಟ್ಟಿರುವಂತಹ ಗೋಧಿ ಹಾಲಲ್ಲಿ ಆಲ್ರೆಡಿ ತಿಳಿ ನೀರು ಮೇಲ್ಗಡೆ ಬಂದಿರುತ್ತೆ. ಆ ತಿಳಿ ನೀರನ್ನು ಇವಾಗ ಹೊರಗಡೆ ತೆಗಿಬೇಕು. ಒಳಗಡೆ ಇರುವಂತಹ ಹಾಲನ್ನು ಮಾತ್ರ ಯೂಸ್ ಮಾಡ್ಕೊಳ್ಬೇಕು. ಕೆಲವೊಂದಷ್ಟು ಊರುಗಳಲ್ಲಿ ಗೋಧಿ ಹಾಲಿನ ಜೊತೆ ಕಾಯಿ ಹಾಲು ಕೂಡ ಸೇರಿಸ್ಕೊಳ್ತಾರೆ. ನಾವಿಲ್ಲಿ ಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇಲ್ಲ. ಬದಲಾಗಿ ಒಣ ಕೊಬ್ಬರಿನ ತುರಿದು ಹಾಕ್ಕೊಳ್ತೀವಿ. ಇಲ್ಲ ಅಂತಂದರೆ ಚಿಕ್ಕದಾಗಿ ಪೀಸ್ನ ಕಟ್ ಮಾಡ್ಕೊಂಡು ಕೂಡ ಅದಕ್ಕೆ ಸೇರಿಸ್ಕೊಳ್ತೀವಿ. ಯಾವುದೇ ಒಂದು ಸ್ವೀಟನ್ನು ರೆಡಿ ಮಾಡ್ಕೊಳ್ಳುವಾಗಲೂ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಈ ಗೋಧಿ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಒಂದು ಕೈಯಿಂದ ಹುಟ್ಟನ್ನು ಕೈಯಾಡಿಸ್ತಾ ಇರಬೇಕು, ಮತ್ತೊಂದು ಕೈಯಿಂದ ಹಾಲನ್ನು ಹಾಕ್ಕೊಂಡು ಇದೇ ರೀತಿಯೇ ತಿರುಗಿಸ್ತಾನೆ ಇರಬೇಕು. ಹಾಲನ್ನು ಹಾಕಿ ಈ ರೀತಿ ತಿರುಗಿಸ್ತಾ ಇರಬೇಕಾದ್ರೆ ಸ್ವಲ್ಪ ಹುಗ್ಗಿ ಗಟ್ಟಿ ಆಗುತ್ತೆ. 1-2 ನಿಮಿಷ ಆದಮೇಲೆ ನಿಮಗೆ ಸ್ವಲ್ಪ ಜಾಸ್ತಿ ಗಟ್ಟಿ ಆಯಿತು ಹುಗ್ಗಿ ಅಂತ ಅಂದ್ಕೊಂಡ್ರೆ ನೀವು ಮತ್ತೆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬಾರ್ದು. ಹಾಗೆ ನೀರನ್ನು ಸೇರಿಸ್ಕೊಳ್ಳೋ ಬದಲಾಗಿ ಆ ನೀರನ್ನು ಬಿಸಿ ಮಾಡಿ ಸೇರಿಸ್ಕೊಂಡು ನೀವು ತೆಳುವಾಗಿ ಮಾಡ್ಕೊಳ್ಬೋದು. ಹುಗ್ಗಿಗೆ ಹಾಕೋದಕ್ಕೆ ಅಂತ ಹೇಳಿ ನಾನು ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆಯೇ 2 ಟೀ ಸ್ಪೂನ್ ಆಗುವಷ್ಟು ಗಸಗಸೆ, ಹಾಗೆಯೇ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ, ಶುಂಠಿ ಪುಡಿನ ತಗೊಂಡಿದ್ದೀನಿ. ಒಣ ಕೊಬ್ಬರಿನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬಹುದು. ಗೇರು ಬೀಜನ ಹಾಕ್ಕೊಳ್ತಾರೆ, ಹಾಗೆಯೇ ಉತ್ತತ್ತಿನ ಚಿಕ್ಕದಾಗಿ ಕಟ್ ಕೂಡ ಹಾಕ್ಕೊಳ್ತಾರೆ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಸಗಸೆಯನ್ನು ಹಾಕಿರೋದ್ರಿಂದ ಘಮ ಅಂತೂ ಸೂಪರಾಗಿ ಬರ್ತಾ ಇದೆ. ಇನ್ನು ತಿಂದರೆ ಕೇಳ್ತೀರಾ, ಹಾಗೆಯೇ ಕಳೆದೋಗ್ಬಿಡ್ತೀರಾ. ಇದ್ರ ಜೊತೆಗೇ ತುಪ್ಪದಲ್ಲಿ ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿದರೆ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ಊಹೆ ಮಾಡ್ಕೊಳ್ಳಿ. ನಂಗೆ ಗೊತ್ತಾಗ್ತಿದೆ, ನಿಮಗೂ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಅಲ್ವಾ? ನೋಡಿ ನೋಡಿ, ಅಲ್ಲಿ ಬಾಯಲ್ಲಿ ನೀರು ಕೂಡ ಬರ್ತಾ ಇದೆ ಅಲ್ಲ? ಮತ್ತೇನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ಫಟಾಫಟ್ ಅಂತೇಳಿ ಗೋಧಿ ಹುಗ್ಗಿನ ರೆಡಿ ಮಾಡಿ, ಹಾಗೆಯೇ ಟೇಸ್ಟ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ, ಓಕೆನಾ? ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನನಗೂ ಕೂಡ ಹೊಸ ಹೊಸ ವಿಡಿಯೋನ ಮಾಡಬೇಕು ಅಂತೇಳಿ ತುಂಬಾ ಅನಿಸುತ್ತೆ. ಹಾಗೆಯೇ ನಾನು ಕೂಡ ಮನೆಯಲ್ಲಿ ಟೈಮ್ ತೊಗೊಂಡು ಕೆಲವೊಂದಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡ್ತಾ ಇರೋಂಥ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ನಮ್ಮ ಗೋಧಿ ಹುಗ್ಗಿ ರೆಡಿ ಆಯಿತು. ಇವಾಗ ನಮ್ಮ ಮನೇಲಿರೋರಂತೂ ಗೋಧಿ ಹುಗ್ಗಿನ ತಿನ್ನೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಅವರೆಲ್ರಿಗೂ ಕೂಡ ನಾನು ಗೋಧಿ ಹುಗ್ಗಿನ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ, ಹೊಸ ವಿಡಿಯೋಗಾಗಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.